ಲೋಕೇಶ್ ಸರ್ ನಮಸ್ತೆ. ನಮಸ್ಕಾರ ಸರ್. ಆ, ನಾಳೆ ಎಲ್ಲ ಫುಲ್ ಜೋರ್ ಇರುತ್ತೆ ನಿಮ್ಮ ಪ್ರಸನ್ನ ಥಿಯೇಟರ್ ಅಲ್ಲಿ ಎಲ್ಲಾನು. ಸರ್ ಇದೇ ಸರ್ ಜೋರಾಗಿದೆ. ಏನಂತ ಅಂದ್ರೆ ನಮ್ಗೆ ಹ್ಮ್ ಇವ್ರದ್ದು ರಾಕಿ ಮತ್ತೆ ಯಶ್ ಅವ್ರದ್ದು ಹ್ಮ್ ಎಲ್ಲಾ ಕಡೆ ಹವಾ ಇದ್ರೆ ನಮ್ ಕರ್ನಾಟಕದಲ್ಲಿ ಯಾಕೆ ಕಡಿಮೆ ಇದೆ ಅಂದ್ರೆ ಫ್ಯಾನ್ಸ್ ಕಡಿಮೆ ಸರ್. ಅವ್ರಿಗೆ ಹೇಳ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ. ದರ್ಶನ್ ಅವರಷ್ಟು ಮತ್ತೆ ಉಪಿ ಅವರಷ್ಟು ಇವರು ಯಾರು ನಮ್ಮ ಅಪ್ಪು ಅವರಷ್ಟು ಹ್ಮ್ ಇಲ್ಲ. ಯಾಕೆಂದ್ರೆ ಅವರು ಬರೀ ಹೊರಗಡೆ ಹೋಗಿ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತಾ ಇದಾರೆ ಹೊರತು ನಮ್ ಹ್ಮ್ ಕರ್ನಾಟಕದಲ್ಲಿ ಡೌನ್ ಆಗಿದ್ದಾರೆ ಸರ್. ಇಷ್ಟು ಕರ್ನಾಟಕದ ಥಿಯೇಟ್ರು ಬಿಟ್ಟಿರ್ಬೋದು, ಹ್ಮ್ ಆದ್ರೆ ಹೆವಿ ಥಿಯೇಟರ್ ಆಗಿದ್ದಾರೆ, ಇಲ್ಲ ಅಂತಲ್ಲ. ಹ್ಮ್ ಆದ್ರೆ ಕರ್ನಾಟಕನ ಮರ್ತಂಗ ಹೋಗಿದೆ. ಎಷ್ಟೋ 5 ವರ್ಷಕ್ಕೆ ಒಂದ್ ಫಿಲಂ ತೆಗೆದ್ರೆ ಆಗಲ್ಲ. ಹ್ಮ್ ನಮ್ಮ ಅಪ್ಪು ಸರ್ ಆಗ್ಲಿ, ಬೇರೆ ಯಾರೇ ಆಗ್ಲಿ, ಅವ್ರು ಶಿವಣ್ಣ ಆಗ್ಲಿ, ಹ್ಮ್ ಯಾರಾದ್ರೂ ಅಷ್ಟೇ ವರ್ಷಕ್ಕೆ 2 ನಮ್ ಕರ್ನಾಟಕ ಫಿಲಂ ಕೊಡ್ತಾ ಇದ್ರು. ಇವರು ಹೊರಗಡೆ ಹೋಗ್ಬಿಟ್ಟು 5 ವರ್ಷಕ್ಕೆ ಒಂದ್ ಫಿಲಂ ಕೊಟ್ರೆ ಯಾರು ನೆನಪಿಸ್ಕೊಂಡಿರಲ್ಲ, ಮರ್ತ್ಬಿಟ್ಟಿರ್ತಾರೆ. ಹಂಗ್ ಮಾಡಬಾರ್ದು. ನಮ್ ಕರ್ನಾಟಕಕ್ಕೆ ಫಸ್ಟ್ ವರ್ಷಕ್ಕೆ 2 ಫಿಲಂ ಏನಾರ ಮಾಡಿ ಕೊಡೋದ್ಬೇಕು. ಇಲ್ಲ ಇಲ್ಲಿಗಿಂತ ಏನೋ ಒಳ್ಳೆ ಹೆಸರು ತಗೊಂಡಿದ್ದಾರೆ, ತಗೋತಾ ಇದಾರೆ, ತಗೊಳ್ಳಿ, ಬೆಳೀಲಿ. ನಮ್ ಕನ್ನಡದವ್ರು ಎಲ್ಲಿದ್ರು ಬೆಳೀಲಿ, ಓಕೆ. ಹ್ಮ್ ಆದ್ರೆ ನಮ್ ಕರ್ನಾಟಕಕ್ಕೆ ಹೆಸರು ಚೆನ್ನಾಗ್ ಬರ್ಬೇಕು ಅಂತಂದ್ರೆ ವರ್ಷಕ್ಕೆ 2 ಫಿಲಂ ಕೊಡ್ಲೇಬೇಕು. ಈಗ ಹ್ಮ್ ದರ್ಶನ್ ಸರ್ ಏನೋ 2 ವರ್ಷಕ್ಕೆ 2 ಫಿಲಂ ಕೊಡ್ತೀನಿ ಅಂತ ಹೇಳಿದ್ರು. ಏನೋ ಒಂದ್ ತೊಂದ್ರೆಲಿ ಈಗ ಆತರ ಅವ್ರಿಗೇನೋ ತೊಂದ್ರೆಲಾಗಿ ಈ ತರ ಇದಾರೆ. ಹ್ಮ್ ಆದ್ರೆ ನೆಕ್ಸ್ಟ್ ಅವ್ರು ಬಂದ್ರೆ ಸರ್ ನೋಡಿ ಹವಾಗಳು ಹೆಂಗಿರ್ತದೆ ಅಂತ, ಇದೇ ತರ ಅವ್ರಿಗೂ ಒಳ್ಳೆ ಹೆಸರು ಇರ್ತದೆ. ಅದೇ ಕರ್ನಾಟಕದಲ್ಲಿ ಇರ್ಬೋದು ಅವ್ರಿಗೆ. ಹ್ಮ್ ಇವ್ರಿಗೆ ಫುಲ್ ಆಲ್ ಇಂಡಿಯಾ ಇದ್ರು ನಮ್ ಯಶ್ ಅವ್ರಿಗೆ ಮಾತ್ರ ಒಳ್ಳೆ ಹೊರಗಡೆ ಹೆಸರಿದ್ರು ನಮ್ ಕರ್ನಾಟಕದಲ್ಲಿ ಡೌನ್ ಇದೆ ಸರ್. ಯಾಕೆ ಹಂಗ ಅನ್ನಿಸ್ತು ನಿಮ್ಗೆ ಕರ್ನಾಟಕ? ಯಾಕಂದ್ರೆ ನಮ್ಗೆಲ್ಲ ಅಭಿಮಾನಿಗಳಿಗಷ್ಟೇ. ಯಾಕೆಂದ್ರೆ ನಮ್ಮಲ್ಲಿ ಕಡಿಮೆ ಮಾಡ್ಬಿಟ್ರು ಅವರು. ಹೊರಗಡೆ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ಸರ್. ನೋಡಿ ಈಗ ಹೈದರಾಬಾದ್ ಅಲ್ಲಿ ಮಾಡಿದ್ದಾರೆ ಮೊನ್ನೆ ಫಂಕ್ಷನ್. ನಮ್ ಹ್ಮ್ ಕರ್ನಾಟಕದಲ್ಲಿ ಆತರ ಬರ್ಲೇ ಇಲ್ಲ. ಹ್ಮ್ 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 ಅಲ್ಲಿ ಹುಚ್ಚಪ್ಪಿಸ್ಬಿಟ್ರು ಎಲ್ಲಾ ಸೇರಿ. ಆದ್ರೆ ನಮ್ ಕರ್ನಾಟಕದಲ್ಲಿ ಯಾಕೆ ಬರ್ಲಿಲ್ಲ ಸರ್ ಹತ್ರ? ಅದಕ್ಕೆ ಹೇಳೋದು, ಮೊದ್ಲು ಮಾಡಿದ್ರು ಒಂದ್ 5 ವರ್ಷ ಜಯಣ್ಣ ಅವರು ಮತ್ತೆ ಭೋಗೇಂದ್ರ ಅವ್ರು ಮಾಡಿದಾಗ ಒಂದ್ 5 ವರ್ಷ ಹ್ಮ್ ಈ ತರ ಮಾಡಿ ಅವ್ರನ್ನ ಹೆಸರನ್ನ ಬೆಳೆಸಿದ್ರು. ಹ್ಮ್ ಆ ಟೈಮಲ್ಲಿ ಒಳ್ಳೆ ಹೆಸರು ಬಂತು. ಇಲ್ಲಿ ಬಂದ ಮೇಲೆ ಹೊರಗಡೆ ಹೋದ್ರು. KGF ಇಂದ KGF 1, KGF 2 ಅಂತ ಹಾಕೊಂಡು ಅಲ್ಲಿಗೆ ಹೋದ್ಮೇಲೆ, ಅದ್ ಮುಗಿಸ್ಕೊಂಡ್ ಮೇಲೆ ಅವ್ರು ಹೊರಗಡೆ ಹೋದ್ಮೇಲೆ ಹ್ಮ್ ಹೊರಗಡೆ ಇರೋದ್ ಹೆಸರು ನಮ್ಮ ಕರ್ನಾಟಕದಲ್ಲಿ ಅವ್ರಿಗೆ ಇಲ್ಲ. ಹ್ಮ್ ಫ್ಯಾನ್ಸ್ ಇಲ್ಲ ಸರ್. ಅಭಿಮಾನಿಗಳೇ ಕಡಿಮೆ ಸರ್ ನಮ್ಮ ಕರ್ನಾಟಕಕ್ಕೆ. ಹ್ಮ್ ಹ್ಮ್ ಅಲ್ಲ ಈಗ ಅವ್ರು ಈ ತರಾನು ಯೋಚನೆ ಮಾಡಿರ್ಬೋದಲ್ಲ ಸರ್. ಯಾಕಂತಂದ್ರೆ ಜನ ಇವಾಗ ಕರ್ನಾಟಕದಲ್ಲಿ ಎಂತೆಂತ ಇನ್ಸಿಡೆಂಟ್ಗಳಾಗಿದೆ ಯಶ್ ಅವ್ರು ಬಂದಾಗ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಅವ್ರ ಹೌದು ಬರ್ತಡೆಗೆ ಕಟೌಟ್ ಕಟ್ಟಕ್ ಹೋಗಿ ಅದೇನೋ ಒಂದು ಹೌದು. ಬ್ಯಾಡ್ ಇನ್ಸಿಡೆಂಟ್ ಆಯ್ತು. ಹಾ ಅವ್ರನ್ನ ನೋಡಕ್ ಹೋದಾಗ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಕ್ ಹೋದಾಗ ಮತ್ತೆ ಅದ್ಯಾರೋ ಕಾರ್ನ ಫಾಲೋ ಮಾಡ್ಕೊ ಬಂದು ಮತ್ತೆ ಆಕ್ಸಿಡೆಂಟ್ ಆಗಿ ಮತ್ತೆ ಅದೊಂದು ಇನ್ಸಿಡೆಂಟ್ ಆಯ್ತು. ಈ ಹಾ ತರ ಇನ್ಸಿಡೆಂಟ್ಸ್ ನಮ್ಮ ಕರ್ನಾಟಕದಲ್ಲಿ ಆಗ್ಬಾರ್ದು, ಅಥವಾ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ಕಡೆನೂ ಎಲ್ಲೂ ಆಗ್ಬಾರ್ದು. ಯಾಕಂತಂದ್ರೆ ಮೊನ್ನೆ ಹೈದರಾಬಾದ್ ಅಲ್ಲೂ ನೀವು ನೋಡಿರ್ಬೋದು. ಹೌದು, ಆಯ್ತಲ್ಲ ಸ್ಪೀಕರ್ ಮೇಲೆ ಬಿದ್ದು ಇಬ್ರು ಹೌದು. ಏಟ್ ಮಾಡ್ಕೊಂಡಿದ್ದು. ಕಂಬಿ ಹೌದು ಎಲ್ಲ ಹತ್ಬಿಟ್ಟು ಹೌದು ಅದೆಲ್ಲ ಆಯ್ತು. ಹೌದು. ಈ ತರ ಇನ್ಸಿಡೆಂಟ್ಸ್ ಆಗ್ಬಾರ್ದು, ಮತ್ತೆ ಪದೇ ಹಾ ಪದೇ ರಿಪೀಟ್ ಆಗ್ಬಾರ್ದು. ನನಗೆ ಮತ್ತೆ ನನ್ನ ಫ್ಯಾನ್ಸ್ ಕುಟುಂಬಕ್ಕೆಲ್ಲಾನು ತೊಂದರೆ ಆಗುತ್ತೆ ಅಂತ ಆ ತರ ಹೇಳಿ. ಆಗ್ಬೇಕು ಅಂದ್ರೆ ಏನ್ ಗೊತ್ತಾ ಸರ್? ಈಗ ಶಿವಣ್ಣರು ವರ್ಷಕ್ಕೆ 2-3 ಫಿಲಂ ತೆಗಿತಾ ಇದ್ರು. ಹ್ಮ್ ಅವ್ರಿಗೆ ಅಷ್ಟು ಇದೇ ಇರ್ತಿರ್ಲಿಲ್ಲ. ಹ್ಮ್ ಅಪೂರ್ವ ಅಷ್ಟೇನೆ ವರ್ಷಕ್ಕೆ ಮಿನಿಮಮ್ 2 ಫಿಲಂ ಕೊಡ್ತಾ ಇದ್ರು. ಹ್ಮ್ ಏಪ್ರಿಲ್ ಬಂತು ಅಂದ್ರೆ ಕರೆಕ್ಟ್ ಆಗಿ ಏಪ್ರಿಲ್ಗೆ ರಜಾದಲ್ಲಿ ಜನಗಳಿಗೆ ಫ್ರೀ ಇರ್ತಾ ಇದ್ರು. ಮಕ್ಳವ್ರಿಗೆ ರಜಾಗಳು ಸಿಗೋದು, ಹ್ಮ್ ಅವ್ರಿಗೆ ಒಂದ್ ಸ್ವಲ್ಪ ಫ್ರೀ ಸಿಗೋದು, ಮಕ್ಳನ್ನ ಕರ್ಕೊಂಡು ಒಂದು ಮನೋರಂಜನೆ ಫಿಲಂಗೆ ಬರ್ತಾ ಇದ್ರು. ಹ್ಮ್ ಈಗ ಏಪ್ರಿಲ್ ತಿಂಗಳಲ್ಲಿ ಏನೈತೆ ಅಂತಾನೆ ಗೊತ್ತಿಲ್ಲ ಜನಕ್ಕೆ. ಹ್ಮ್ ಹ್ಮ್ ಏನ್ ಫ್ರೀನದೇ ಇಲ್ವಾ ಆ ತರ ಹೋಗಿದೆ ಹ್ಮ್ ಸರ್. ರಾಜ್ಕುಮಾರ್ ಆಗ್ಲಿ, ಅಷ್ಟು ವಿಷ್ಣುವರ್ಧನ್ ಆಗ್ಲಿ, ಮತ್ತೆ ಅಂಬರೀಶ್ ಆಗ್ಲಿ, ಅವ್ರ ಟೈಮಲ್ಲಿ ಏಪ್ರಿಲ್ ಟೈಮಲ್ಲಿ ಫಿಲಂ ರಿಲೀಸ್ಗಳು ಇರ್ತಾನೆ ಇದ್ದೋ ಪಕ್ಕ. ಹ್ಮ್ ರವಿಚಂದ್ರನ್ ಸರ್ ಇವತ್ತು ಹೇಳ್ಕೊಬೇಕು ನಮ್ ಕರ್ನಾಟಕದಲ್ಲಿ ಹ್ಮ್ ಅವ್ರಿಗೆ ಒಳ್ಳೆ ಹೆಸರು ಏನಪ್ಪಾ ಅಂದ್ರೆ, ಕರ್ನಾಟಕದಲ್ಲಿ ರವಿಚಂದ್ರನ್ ಅವ್ರಿಗೆ ತಮಿಳ್ನಾಡಲ್ಲಿ ಅವ್ರು ತಮಿಳ್ನವರೇ ಇಲ್ಲ ಅವರಲ್ಲಿ. ಹ್ಮ್ ನಮ್ ಕರ್ನಾಟಕದಲ್ಲಿ ಅವ್ರಿಗಿರೋ ಇದು ನೋಡಿ. ಒಂದ್ ಕಾಲದಲ್ಲಿ ನಮ್ಮ ಇವ್ರು ಇದ್ರು ಸರ್, ಅವರು ಒಳ್ಳೆ ಡೈಲಾಗ್, ಬರೀ ಕನ್ನಡ ಡೈಲಾಗ್ ಇದ್ ಮಾಡ್ತಾ ಇದ್ರು. ಹ್ಮ್ ತಮಿಳು ಒಂದು ಹೋಟೆಲ್ ಹೊಡೆದು ಎಲ್ಲ ಬಿಸಾಕ್ಬಿಟ್ರು ಅವತ್ತು, ಕನ್ನಡದ ಬಗ್ಗೆ ಬೇಜಾರ್ ಮಾಡಿದ್ಕೆ. ಹ್ಮ್ ನಮ್ ಕರ್ನಾಟಕದಲ್ಲಿ ಇತ್ಕೊಂಡು ಅವ್ರು ಹಂಗ್ ಮಾಡಿದ್ರು. ಒಂದು ಲಾಡ್ಜ್ ಮಾಡ್ಕೊಂಡಿದ್ದಾಗ ಅವ್ರನ್ನ ಹೊಡೆದು ಬಿಸಾಕ್ಬಿಟ್ರು, ರೂಮ್ ಗೇಮ್ ಎಲ್ಲ. ಹ್ಮ್ 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 ಆತರ ಕನ್ನಡದಲ್ಲಿ ಬೆಲೆ ನಮ್ ಕರ್ನಾಟಕದಲ್ಲಿ ಏನಿದೆ ಅದನ್ನ ಬೆಲೆ ಕೊಡ್ಲೇಬೇಕು. ಹ್ಮ್ ಹ್ಮ್ ತಮಿಳ್ನಾಡಲ್ಲಿ ಹೇಳ್ತಾ ಇರ್ತಾರೆ, ಏನೇನೋ ಹೇಳ್ತಾ ಇರ್ತಾರೆ. ಆದ್ರೆ ನಮ್ ಕರ್ನಾಟಕದಲ್ಲಿ ಅವ್ರಿಗೆ ಮೊನ್ನೆ ಅವ್ರ ಫಿಲಂ ರಿಲೀಸ್ ಆಯ್ತಲ್ಲ ಸರ್, ಇದು ಹ್ಮ್ 1000 ಟಿಕೆಟ್ 1000 ರೂಪಾಯಿ ಮಾಡಿದ್ರು. ಅದೇ ತಮಿಳ್ನಾಡಲ್ಲಿ ಯಾಕೆ ಮಾಡ್ಲಿಲ್ಲ ಸರ್? ಅವ್ರ ಫಿಲಂ ಅವರೇ ಮಾಡ್ಲಿಲ್ಲ. ಹ್ಮ್ 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 ಆದ್ರೂ ನೋಡಿ 1000 ರೂಪಾಯಿ ಕೊಟ್ಟು ಫಿಲಂ ಮಾಡಿದ್ರು. ಆ ತರ ಜನ ಇದಾರೆ. ಅವ್ರ ತಿಳ್ಕೊಳ್ಳಿಲ್ಲ ಏನ್ ಕರ್ನಾಟಕ ಏನ್ ಮಾಡಕೈತದೆ ಅಂತಾರಲ್ಲ. ಯಾಕೆ ರಿಲೀಸ್ ಮಾಡ್ತಾರೆ ಕರ್ನಾಟಕದಲ್ಲಿ? ಯಾಕೆ ರಿಲೀಸ್ ಮಾಡ್ತಾರೆ ಕರ್ನಾಟಕದಲ್ಲಿ? ಅವ್ರು ನೀರು ಬಗ್ಗೆ ಎಲ್ಲ ಮಾತಾಡಿದಾಗ ಹೇಳ್ಕೋಬೇಕು ಅಂದ್ರೆ ನೋಡಿ, ಯಶೋರ್ ಪಿಕ್ಚರ್ ಶುರು ಎತ್ಕೊಂಡ್ರೆ ಇವೆಲ್ಲ ಬಂದ್ಬಿಡ್ತಾವೆ ಅಲ್ಲಿ. ಹ್ಮ್ 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 ರೇಟ್ ಜಾಸ್ತಿ ಮಾಡ್ತಾರಲ್ಲ. ಅವತ್ತು ರಾಜ್ಕುಮಾರ್ ಇದ್ದಾಗ ಈ ತರ ರೇಟ್ ಮಾಡಕ್ಕೆ ಆಯ್ತಿರ್ಲಿಲ್ಲ. ಅವ್ರು ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಅವ್ರ ಮುಂದೆ ಇವ್ರು ಯಾವ ರೇಟೇ ಮಾಡಕ್ ಆಯ್ತಿರ್ಲಿಲ್ಲ ಸರ್. ಹ್ಮ್ 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 ರಾಜ್ಕುಮಾರ್ ಸರ್ ಇದ್ದಾಗ ಮಾತ್ರ ಯಾವ್ದೇ ಕಾರಣಕ್ಕೂ ಮಾಡಕ್ ಆಯ್ತಿರ್ಲಿಲ್ಲ ಇವರು.
ಎಷ್ಟೇ ಕೋಟಿ ಖರ್ಚು ಮಾಡಿರ್ಲಿ, ಏನ್ ರೇಟ್ ಇರ್ಬೇಕು ಅದೇ ರೇಟೇ ಮಾಡ್ಬೇಕಾಗಿತ್ತು. ಇವತ್ತು ಅವರೆಲ್ಲ ಇಲ್ಲ. ಕರ್ನಾಟಕದ ಜನ ಮುಗ್ಧರಾಗ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಏನನ್ನ ಗೊತ್ತಿಲ್ಲ. ರೇಟ್ ಮಾಡಿದ್ರು, ಇಲ್ಲೂ ರೇಟ್ ಮಾಡಿದ್ರು, ಟಿಕೆಟ್ ರೇಟ್ ಮಾಡಿದ್ರು, ಕೋಟಿ ಗಟ್ಟಲೆ ಬಾಚ್ಕೊಂಡ್ರು. ಏನಕ್ ಬೇಕದೆಲ್ಲ? ಜನಕ್ಕೆ ಯಾಕೆ ಭಾರ ಮಾಡ್ಬೇಕು? ಒಂದ್ ಫಿಲಂ ನೋಡ್ಬೇಕು ಅಂದ್ರೆ ಒಬ್ಬ ಬಡವ ಬರ್ತಾನೆ ಸರ್, 120, 110 ರೂಪಾಯಿ ಅಂದ್ರೆ 10 ರೂಪಾಯಿ ಇಲ್ಲ ಅಂತ ವಾಪಸ್ ಹೋಗ್ತಾನೆ ಸರ್. ನಮಗ್ ಗೊತ್ತದು. ಇವ್ರು 100, 200, 1000 ಈ ತರ ಮಾಡ್ಬಿಟ್ರೆ ಹೆಂಗಾಗುತ್ತದು? 10 ರೂಪಾಯಿಗೂ ಇದ್ದಾರೆ ಅವ್ರು ಒಬ್ಬೊಬ್ರು. ಆತರ ಜನನೂ ಇದಾರೆ. ಇವ್ರು 100, 500, 400, 500, 1,000, 2,000 ಮಾಡ್ಬೇಕು ಅಂತ ಮಾಡಿದ್ರಂತೆ ಈ ಫಿಲಂಗೆ ಟಿಕೆಟ್. ಅದಕ್ಕೆ ಲೇಟ್ ಆಗ್ಬಿಟ್ಟಿದ್ದು. ನಮ್ ಪ್ರಸನ್ನ ಥಿಯೇಟರ್ನ ಲಾಸ್ಟ್ ಬಿಟ್ರು. ಯಾಕೆ ಹೇಳಿ? ನಮ್ಗೆ ರೇಟ್ ಬೇಡಿ, ಕಡಿಮೆ ಮಾಡಿ ಅಂತ ಒಂದ್ ಮಾತು ಹೇಳಿದಕ್ಕೇನೆ ಅದ ಕಡಿಮೆ ನಮ್ ಥಿಯೇಟರ್ಗೆ ಕೊಡಬಾರ್ದು ಅಂತ ಮಾಡಿದ್ರು. KVN ಅವರು ಒಟ್ಟಿ ರಿಲೀಸ್ ಮಾಡಿರೋದು ನಮ್ಗೆ. ಅವರಿಂದಲೇ ನಮ್ ಥಿಯೇಟರ್ ಫಿಲಂ ಬಂದಿರೋದು ಸರ್, ಪ್ರಸನ್ನ ಥಿಯೇಟರ್. ಇವತ್ತು ಕರ್ನಾಟಕದಲ್ಲಿ ನಮ್ ಪ್ರಸನ್ನ ಥಿಯೇಟರ್ ಫಸ್ಟ್ ರಿಲೀಸ್ ಆಗ್ತಾ ಇರೋದು. ಅನೌನ್ಸ್ ನಮ್ ಪಿಕ್ಚರೇ ಫಸ್ಟ್ ಬಿಡ್ತಾ ಇರೋದೇ ನಮ್ಮ ಪ್ರಸನ್ನ ಥಿಯೇಟರ್. ನೋಡಿ ಬೇಕಾದ್ರೆ ಎಲ್ಲರ 5:30 ಯಾರಿದೆ, ಯಾವ ಥಿಯೇಟರ್ ಇದೆ ಸರ್? ಫಸ್ಟ್ ನಮ್ ಥಿಯೇಟರ್. ಅದಕ್ಕಿಂತ ಇನ್ನ ಬೇಕಾದ್ರೆ ಮಾಡ್ಬೋದಾಯ್ತು. ಮಾರ್ನಿಂಗ್ ಶೋನ ಲೆಸ್ ಮಾಡಿ. ಯಾಕೆಂದ್ರೆ 6 ಶೋ ನಮ್ ಥಿಯೇಟರ್ ಆಗ್ತಿರೋದು, ಬೇರೆ ಎಲ್ಲೂ ಇಲ್ಲ. ರಾತ್ರಿ 3:15 ಎಂಡ್ ಆಗುತ್ತೆ. ನೈಟ್ 3:15ಗೆ. ಬೆಳಿಗ್ಗೆ 5:00 ಸ್ಟಾರ್ಟ್ ಆದ್ರೆ ನೈಟ್ 3:15 ಎಂಡ್ ಆಗುತ್ತೆ ಸರ್. ಈಗ ಟೋಟಲ್ ಆಗಿ ಪ್ರಸನ್ನ ಥಿಯೇಟರ್ ಅಲ್ಲಿ ಒಂದ್ರಲ್ಲೇನೆ 6 ಶೋ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರ. ಸೊ ಜನ ಜಾಸ್ತಿ ಬರುವಂತ ಮೂಮೆಂಟ್ಸ್ ಇರುತ್ತೆ. ಯಾಕಂತಂದ್ರೆ ನಿಮ್ಗೆ ಗೊತ್ತಿದೆ, ಈಗ ಒಂದು ಎಷ್ಟೇ ಥಿಯೇಟರ್ ಬುಕ್ ಮಾಡಿದ್ರು ಕೂಡ ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಎಷ್ಟು ಟಿಕೆಟ್ ರೇಟ್ ಜಾಸ್ತಿ ಇದ್ರು ಕೂಡ ಜನ ನುಗ್ಲಾಗುವಂತದ್ದು ಇರುತ್ತೆ. ನೀವು ಮುಂಜಾಗ್ರತಾ ಕ್ರಮಗಳಾಗಿ ಏನೆಲ್ಲ ತಗೊಂಡಿದ್ದೀರಾ ಸರ್ ಪ್ರಸನ್ನ ಥಿಯೇಟರ್ ಅಲ್ಲಿ? ಹೌದು, ಪೊಲೀಸ್ ಪ್ರೊಡಕ್ಷನ್ ಇನ್ನೇನು ಸರ್, ಬೇರೆ ಏನಿರಲ್ಲ. ಪ್ರೊಡಕ್ಷನ್ ಮೇನ್ ನಮ್ಗೆ ಪೊಲೀಸ್ ಪ್ರೊಡಕ್ಷನ್ ತಗೊಂಡಿರ್ತೇವೆ. ಮತ್ತೆ ಅಂತ ಅಭಿಮಾನಿಗಳು ಗಲಾಟೆ ಮಾಡ್ಕೊಳ್ಳೋಂತೆಲ್ಲ ನೈಟ್ ಶೋ ಒಂದ್ ಇರ್ಬೋದು, ಮಾರ್ನಿಂಗ್ ಶೋ ಒಂದ್ ಇರ್ಬೋದು ಸರ್, ಅಷ್ಟೇ. ಯಾಕಂದ್ರೆ ಅಬ್ರ ಇರೋದೇ 2 ಶೋನಲ್ಲಿ. ಯಾವುದೇ ಫಿಲಂ ಹಾಕಿದ್ರು, ಯಾರ್ ಫಿಲಂ ಹಾಕಿದ್ರು, ದರ್ಶನ್ ಸರ್ ಹಾಕಿದಾಗ ಈಗ, ಯಾಕೆಂದ್ರೆ ಇವತ್ತಿನ ಸನ್ನಿವೇಶದಲ್ಲಿ ಅವ್ರ ಫಿಲಂಗಳು ಮಾತ್ರ ಭಾರಿ ಅಬ್ರ ಮಾಡ್ತಾರೆ ಎಲ್ಲಾ ಶೋನಲ್ಲೂ. ಅದ್ ಬಿಟ್ರೆ ಬೇರೆ ಯಾರ ಫಿಲಂಗಳಲ್ಲೂ ಆತರ ಗಲಾಟೆ ಮಾಡ್ಕೊಳ್ಳೋದು ಯಾರು ಇಲ್ಲ. ಓಕೆ, ಈಗ ನಾಳೆ ಬೆಳಗ್ಗೆ ಕಂಟಿನ್ಯೂ 5:00 ಶುರುವಾಗುತ್ತೆ ಎಕ್ಸಾಕ್ಟ್ ಆಗಿ. ಹೌದು 5:30 ಮತ್ತೆ ಏನ್ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಡೇ ಮಧ್ಯರಾತ್ರಿ 3:30 ಕಂಟಿನ್ಯೂಸ್ ಆಗಿ. ಹೌದು ಸರ್ ಒಟ್ಟು 6 ಶೋ, 3:15 ಶೋ, 3:15 ಅವರ್ ಆಯ್ತದಂತೆ. ಆಮೇಲೆ ಹೋಗೋದು ಬಿಡೋದು, ಆಮೇಲೆ ಮನೆ ಜನ ಮಳೆಗಳು ಏನಾರ ಬಂತು ಅಂದ್ರೆ ಒಂದ್ ಸ್ವಲ್ಪ ಅಡೆತಡೆಗಳಾಗ್ಬೋದು. ಅದೊಂದು ಬಿಟ್ರೆ ಬೇರೆ ಏನಿಲ್ಲ. ಜನ ಸಹಕರಿಸಿಟ್ರೆ ಮಾಡ್ತಾರೆ, ಏನು ಪ್ರಾಬ್ಲಮ್ ಆಗಲ್ಲ. ಆರಾಮಾಗಿ ಫಿಲಂ ನೋಡ್ಕೊಂಡು ಹೋಗ್ಬೋದು. ಯಾವ್ದು ಕಟ್ ಆಗೋದು ಈಗ ಯಾವ್ದು ಇಲ್ಲ, ಯಾಕೆಂದ್ರೆ ಆನ್ಲೈನ್ ಇರೋದ್ರಿಂದ ಇವಾಗ ಯಾವ್ದು ಕಟ್ ಆಗುವಂತ ಸನ್ನಿವೇಶ ಇರಲ್ಲ ಸರ್. ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಯಾರು ಏನ್ ಮಿಕ್ ಮಾಡ್ತಾರೆ, ಬೇಗ ಸ್ಟಾರ್ಟ್ ಮಾಡ್ತಾರೆ, ಲೇಟ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಅದೆಲ್ಲ ಇಲ್ಲ. ಆನ್ ಮಾಡ್ತು ಅಂದ್ರೆ ಏನ್ ಇರ್ತದೆ ಅದೇ ಓಡ್ತಾ ಇರ್ತದೆ ಅಷ್ಟೇ, ಆತರ. ಓಕೆ, ಟೈಮ್ ಪ್ರಕಾರ ಮುನ್ನಡೆಸ್ಕೊಂಡು ಹೋಗೋದು. ಹೌದು ಸರ್. ನಾವು 3:15 ಅನ್ಕೊಂಡಿದೀವಿ. ಇನ್ನೂ ಒಂದ್ ಅರ್ಧ ಗಂಟೆ 1 ಅವರ್ ಲೇಟ್ ಆಗ್ಬೋದು. ಯಾಕಂದ್ರೆ ಮಳೆ ಆ ಟೈಮ್ ಶೋ ಟೈಮ್ ಮಳೆ ಬಂದಾಗ ಜನ ಹೋಗೋದು ಬರೋದು ಇರ್ತದಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಲೇಟ್ ಆಗ್ಬೋದು. 11 ಮಿನಿಮಮ್ ನೈಟ್ ಅಲ್ಲಿ 11:30 ಆಗುತ್ತೆ ಸರ್ ಮಿನಿಮಮ್. ನಾವು 11 ಗಂಟೆ 11:15 ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ, ಟ್ರೈ ಮಾಡ್ಬೇಕು ಅಂತ. ಆದ್ರೆ ನೈಟ್ ಅಲ್ಲಿ ಮಾತ್ರ ಅಷ್ಟು ಆಗುತ್ತೆ ಸರ್, 11:30 ಆಗ್ಬಿಡ್ತದೆ ಅಂತ ನೈಟ್ ಎಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ನೈಟ್ ಶೋಸ್ ಎಲ್ಲಾರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಮ್ ತರ 11:30 ಸ್ಟಾರ್ಟ್ ಮಾಡಿದ್ರೆ ಯಾರಿಲ್ಲ, 10:30 ಒಳಗೆಲ್ಲ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ ಅವರು. 4 ಶೋ, ನಮ್ ಥಿಯೇಟರ್ ಅಲ್ಲಿ 6 ಶೋ. ಅದಕ್ಕೆ ಟೈಮ್ ಹೆಂಗಿದೆ ಅಂತ ನೋಡಿದೀನಿ ಸರ್. ನಮ್ ಥಿಯೇಟರ್ ಇಡೀ ಪ್ರಸನ್ನ ಥಿಯೇಟರ್ ಬೆಂಗಳೂರಿಗೆ ಒಂದು ಸರ್ ಹೇಳ್ಕೋಬೇಕು ಅಂದ್ರೆ ಸೌಂಡ್ ಎಫೆಕ್ಟ್ ಪ್ರತಿ ಒಂದ್ರಲ್ಲೂ ಅಷ್ಟೇನೆ 4K ಮಾಡಿದ್ದೆ. ಇವತ್ತು ಊರ್ವಶಿ ಹೊಡೆದಾಕಿದ್ರು, ಅದ್ ಬಿಟ್ರೆ ನಮ್ಮಲ್ಲೇ ಸರ್. ಅಲ್ಲಿಂದ ಆಚೆ ಬೇರೆ ಬೇರೆ ಬಂದಿದ್ರು, ಬಿಟ್ರೆ ಇವರೆಲ್ಲ ಬೇರೆ ಬೇರೆ ಮಾಡ್ಕೊಂಡಿದ್ದೆ. ಅವ್ರ ಅವತ್ತಿಂದ ತಾಯಿ ಮನೆ ತರ ಬೆಳ್ಕ ಬಂದಿರೋದೆ ಪ್ರಸನ್ನ ಪ್ರಮೋದ್. ಇವತ್ತು ಪ್ರಸನ್ನ ಪ್ರಮೋದ್ ಇದ್ದಿದ್ರೆ ಇಡೀ ನಮ್ಮ ಬೆಂಗಳೂರಿಗೆನೆ ಇವೇ 2 ಸಿಂಗಲ್ ಥಿಯೇಟರ್ ಅಲ್ಲಿ ಇವೆರಡೇನೆ, ಯಾವ ಮಲ್ಟಿಪ್ಲೆಕ್ಸ್ ಏನು ಮಾಡಕ್ ಆಗ್ತಿರ್ಲಿಲ್ಲ. ಅವ್ರ ಕಲೆಕ್ಷನ್ ನಾವ್ ಹಂಗೆ ಕೊಡ್ತಾ ಇದ್ವಿ, ಅಬ್ರ ಹಂಗೆ ಇರ್ತಿದ್ವಿ. ಈಗ ಮೆಜೆಸ್ಟಿಕ್ ಅಲ್ಲಿ ಎಲ್ಲಾ ಥಿಯೇಟರ್ ಹೋಗ್ತಾ ಇದಾವ. ನಾವು ಉಳ್ಕೊತಿದ್ದೆ ಪ್ರಸನ್ನ ಪ್ರಮೋದ್ ಏನೋ GP ಮಾಲ್ ಮಾಡ್ಲಾಗಿ ಹೋಯ್ತದು ಪ್ರಮೋದ್. ಇಲ್ಲಾಂದ್ರೆ ಪ್ರಮೋದ್ ಇದ್ದಿದ್ರೆ ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಥಿಯೇಟರ್ ಅಂದ್ರೆ ಅವತ್ತಿನ ಕಾಲದಲ್ಲೇ ಬೆಳೆದಿತ್ತು ಹೆಸರು. ಇವತ್ತು ಅಳ್ಸಕ್ಕಾಗಿಲ್ಲ ಹೆಸರು ಪ್ರಸನ್ನ ಪ್ರಮೋದ್ ಅಂದ್ರೆ. ಹಂಗಿದೆ ಸರ್ ಅದೆರಡು. ಯಾವ ಫಿಲಂ ಹಾಕಿದ್ರು ಅಷ್ಟೇ ಅಪ್ಪೋರ್ದು ಅವತ್ತು ಮಿನಿಮಮ್ ಯಾವ್ದೇ ಕಾರಣಕ್ಕೂ ಮಿಸ್ಸೇ ಆಯ್ತಿರ್ಲಿಲ್ಲ ನಮ್ಮ ಪ್ರಸನ್ನ ಪ್ರಮೋದ್ಗೆ. ಅವ್ರು ಇವಾಗಿಂಟು ಅದೇ ತರ ಬಂತು ನಮ್ ಥಿಯೇಟ್ರು.
ಓಕೆ, ನಾಳೆ ಏನೇನ್ ಬೇಕೋ ಫೆಸಿಲಿಟೀಸ್ ಎಲ್ಲ ತಗೊಂಡಿದ್ರ ಹಂಗಾದ್ರೆ ಸ್ಟಾಫ್ ಎಲ್ಲ ಸೇರ್ಕೊಂಡು? ಹೌದು. ಓಕೆ ಸರ್, ಥ್ಯಾಂಕ್ ಯು. 5:30 ಶುರುವಾಗುತ್ತೆ ಹಾಗಾದ್ರೆ. ಹೌದು ಸರ್, ಹೌದು, ಬನ್ನಿ ಸರ್, ನಾವು ನಾಳೆ ಇರ್ತೀವಿ ಬೆಳಿಗ್ಗೆ. ಓಕೆ ಸರ್. ಅದು ಗಲಾಟೆ ಮಾಡುವಂತದ್ದು ಯಾರು ಇರಲ್ಲ, ಆರಾಮಾಗಿರ್ತಾರೆ, ಜನ ನೋಡ್ತಾರೆ. ಎಷ್ಟು ಜನ ಪೊಲೀಸ್ ಅವ್ರು ಬರ್ಬೋದು ಅಂತ ಏನಾದ್ರು ನಿಮ್ಗೆ ಏನಾದ್ರು ಗಮನಕ್ಕೆ ಬಂದಿದ್ಯಾ? ಸರ್ ಏನಾಗಿದೆ ಅಂದ್ರೆ ಎಲ್ಲಾ ಥಿಯೇಟರ್ಲ್ಲೂ ಫಿಲಂ ಇರೋದ್ರಿಂದ ಗಲಾಟೆಗಳಾಗ್ತವೆ ಅಂದ್ಬಿಟ್ಟು ನಾವು ಒಂದ್ 5 ಜನ ಹೇಳಿದ್ರು ಒಂದು 10 ಜನ ಮತ್ತೆ 2-3 ವಯಸ್ಸುಗಳು ಬಂದಿರ್ತವೆ ಸರ್. ಎಲ್ಲಾ ಕಡೆ ರೌಂಡ್ ಆಗ್ತಾ ಇರ್ತಾರೆ. ಯಾವ್ದು ಗಲಾಟೆಗಳಾಗ್ಲಿ, ಪಟಾಕಿ ಹೊಡೆಯೋದಾಗ್ಲಿ ಅದು ಇದು ಮಾಡಕ್ ಕೂಡುದು ಅಂತ ಹೇಳಿದಾರೆ. ನಾವು DCP ಆಫೀಸ್ ಮುಂದೆ ಇರೋದ್ರಿಂದ, ಥಿಯೇಟರ್ ಮುಂದೆ DCP ಆಫೀಸ್ ಇರೋದ್ರಿಂದ ನಾವು ಯಾವ ಗಲಾಟೆಗೂ ಅವಕಾಶ ಮಾಡ್ಸಲ್ಲ. ಜನ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ನೋಡಿದ್ರಲ್ಲ ಮೊನ್ನೆ ಆಗಿದ್ದು, ಆ ತರ ಆಗ್ಬಿಡ್ತದೆ. ಒಂದು ಕರಿಯ ಫಿಲಂ ರಿಲೀಸ್ ಆದಾಗ ಮತ್ತೆ ಇದಕ್ಕೆಲ್ಲ ಹೆಂಗೆ ಆಯ್ತು, ಫಿಲಂಗಳೆಲ್ಲ ಗಲಾಟೆ ಆದಾಗ ಅವ್ರನ್ನ ಕರ್ಕೊಂಡು ಹೋಗಿ ಕೇಸ್ಗಳು ಹಾಕಿ ಇದೆಲ್ಲ ಬೇಕಾ ಅವ್ರಿಗೆ? ಅವ್ರೆಲ್ಲೋ ಇದಾರೆ ಸರ್, ಅವ್ರು ಗಲಾಟೆ ಮಾಡಿ ಅಂತ ಯಾರು ಹೇಳಲ್ಲ ಹೀರೋಗಳು. ಅವ್ರು ಯಾರು ಹೇಳಲ್ಲ. ಇವ್ರು ಮಾಡ್ಕೊಳ್ಳೋದು ತಂಪು, ಅಭಿಮಾನಿಗಳು ಕೂಗಾಟ ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ತಲೆ ಎಲ್ಲ ಇರ್ತಾರೆ. ಇವ್ರು ಈ ತರ ಮಾಡ್ಕೊಂಡು ಹೋಗ್ತಾರೆ. ಒಂದೇನೆ ಯಾವ್ದು ಮಾಡ್ಕೋಬಾರ್ದು, ಆರಾಮ ಬರ್ಬೇಕು, ಫಿಲಂ ನೋಡ್ಕೋಬೇಕು, ಹೋಗ್ಬೇಕು. ಅದನ್ನ ಏನಾಗಿದೆ ಅಂತ ಟಿವಿಲೋ ಮೊಬೈಲ್ ಎಲ್ಲ ನೋಡ್ಕೊಬೇಕು ಅಷ್ಟೇ ಹೊರತು ಗಲಾಟೆ ಮಾಡ್ಕೊಂಡು ನಾನು ಹೆಸರು ತಗೋಬೇಕು ಅಂತ ಹೋದ್ರೆ ಅದನ್ನ ಹೊರತು ಸಾಕಿರ್ತಾರೆ, ಶ್ರವಣಗಳಿಗೆ ಆಗ್ತಾರೆ. ಮಾಡ್ಕೊಂಬಾರ್ದು. ಈಗ ಹುಡುಗರಿಗೆ ಹೇಳಕ್ಕೆ ಆಗಲ್ಲ, ಅರ್ಥನೇ ಮಾಡ್ಕೊಳ್ಳಲ್ಲ ಅವ್ರು. ಅವ್ರ ಮನ್ಸಲ್ಲಿ ಬರ್ಬೇಕದು. ತಂದೆ ತಾಯಿ ಹೇಳ್ಕೊಟ್ರು ಮನ್ಸಿಗೆ ಬರಲ್ಲ. ಹೀರೋಗಳು ಅವ್ರು ಬೆಳೀತಾ ಇರ್ತಾರೆ, ಇವ್ರಿಗೆ ಏನು ಮಾಡ್ಕೋಬೇಕು ಅದನ್ನ ಮಾಡ್ಕೋಬೇಕು ಹೊರತು ಇವ್ರು ಹೇಳ್ಬಿಟ್ರೆ ಬೆಳೆದ್ಬಿಡಲ್ಲ. ಅವ್ರು ಬೆಳೆಯೋದ್ ಹೆಂಗೋ ಬೆಳೆದೇ ಬೆಳೀತಾರೆ ಸರ್. ಯಶು ನೋಡಿ, ನಮ್ ಕರ್ನಾಟಕದಲ್ಲಿ ಕಡಿಮೆ ಇದ್ರು ಹೊರಗಡೆ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂದ್ರೆ ಖುಷಿ ಅಲ್ವಾ? ಔಟ್ ಸೈಡ್ ಎಲ್ಲ ಬೆಳೆದಾರೆ ಅಲ್ವಾ? ಅವ್ರಿಗೆ ಇನ್ನೊಂದಿದೆ ಹೇಳಿ, ಮೊದ್ಲು ತರ 5 ವರ್ಷ ಫಿಲಂ ಮಾಡಿದ್ರಲ್ಲ ಆ ವಾಯ್ಸು, ಆ ಮಂಡ್ಯ ಭಾಷೆ ಇವಾಗ ಹೊರಟೋಗಿದೆ. ಎಲ್ಲ ಒಂದ್ ಸ್ಟೈಲ್, ಒಂದ್ ಇಂಗ್ಲಿಷ್ ತರ ಬಂದ್ಬಿಟ್ಟಿದೆ. ಅವತ್ತಿನ ವಾಯ್ಸ್ ರಾಕಿ ನೋಡಿ ಸರ್, ಹಾಗೆ ಸುಮ್ಮನೆ ರಿಲೀಸು ಇತ್ತಗೆ ಪ್ರಸನ್ನದಲ್ಲಿ ರಾಕಿ, ಆ ಎರಡು ಒಂದೇ ಸ್ಟೋರಿ. ಆದ್ರೆ ರಾಕಿ ಸೂಪರ್ ವಾಯ್ಸ್ ಸೂಪರ್. ಇವತ್ತು ನೋಡಿ ಸರ್ 2 ಫಿಲಂ ಹಾಗೆ ಸುಮ್ಮನೆ ಪ್ರಮೋದಲ್ಲಿ, ರಾಕಿ ಬಂದು ಪ್ರಸನ್ನದಲ್ಲಿ. ಹಾಗೆ ಸುಮ್ಮನೆ ಹೌಸ್ಫುಲ್ ಮಾಡ್ತಾರೆ ಎಲ್ಲಾ ಫಿಲಂ ಆಕ್ಟರ್ಸ್ ಎಲ್ಲ ಕರ್ಸಿ. ಅವರು ಎಡಕಲ್ಲು ಕುರಿತದ ಚಂದ್ರಶೇಖರ್ ಅವ್ರ ಮಗ ಅವರು. ಇಲ್ಲಿ ರಾಕಿಗೆ ಯಾರು ಇದ್ ಮಾಡ್ಲಿಲ್ಲ, ಕಲೆಕ್ಷನ್ ಮಿನಿಮಮ್ ಬಂತು, ಏನು ಅನ್ಸ್ಕೊಂಡಿರ್ಲಿಲ್ಲ. ಅವತ್ತಿನ ಕ್ಲಿಕ್ ರಾಕಿ ಅಂದ್ರೆ ನೋಡಿ ಇವತ್ತು ಹೆಸರು ಹಾಳಾಗಿಲ್ಲ, ಆದ್ರೆ ಆ ಫಿಲಮು ಹಂಗೆ ಇದೆ ಸರ್. ಅವತ್ತಿನ ಫಿಲಂಗಳು ಎಲ್ಲಾ ಹಂಗೆ ಇದಾವೆ ಸರ್. ಅವರು ವಾಯ್ಸು ಮಂಡ್ಯ ಭಾಷೆಯಲ್ಲಿ ಯಾವ್ಯಾವ ಫಿಲಂಗಳು ಇದಾವೆ ಅವು ಅವ್ರನ್ನ ಬೆಳೆಯಕ್ಕೆ ಅವಕಾಶ ಮಾಡ್ಕೊಟ್ಟವು. ಅವರು ಇವತ್ತು ಇಂಗ್ಲಿಷ್ ತರ ಹೊರಟೋಗ್ಬಿಟ್ರು. ಆ ತರ ಎಲ್ಲ ಬೆಳಿಲಿ, ಹೊರಗಡೆ ಬೆಳೀತಾ ಇದಾರೆ ಅಷ್ಟೇನೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಂಡ್ಯ ಭಾಷೆಯಲ್ಲಿ ಸೂಪರ್ ಬಂದವು ಆ ತರ. ಒಟ್ನಲ್ಲಿ ರಾಖಿ ಇವಾಗ ಯಶ್ ಅವ್ರನ್ನ ಯಾವ ರೀತಿ ರಾಖಿ ಆಗಿರ್ಬೋದು, ಕಿರಾತಕದಲ್ಲಾಗಿರ್ಬೋದು ಆ ತರದ ಜನರಲ್ಲಿ ನೋಡ್ಬೇಕು ಅಂತಿದ್ರು, ಆ ತರದ ಜನರ ಸಿನಿಮಾಗಳು ಮಾಡ್ಬೇಕು ಅಂತ ನಿಮ್ಗೂ ಕೂಡ ಆಸೆ ಇದೆ. ಹೌದು ಸರ್, ಬೆಳಿಬೇಕು. ನಮ್ಮ ಮಂಡ್ಯದಲ್ಲಿ ಬೆಳಿಬೇಕು ಸರ್. ಅಂದ್ರೆ ಅವರು ಇವಾಗ ಹೊರಗಡೆ ಬೆಳೀತಿದ್ರಲ್ವಾ, ಈಗ ತಾಯಿ ಆಗ್ಲಿ ಅವ್ರ ತಂದೆ ಆಗ್ಲಿ, ನಾವು ಡ್ರೈವರ್ ಮಗ ಅವ್ರ ಹೆಂಗೆ ಖುಷಿಯಾಗಿ ಅವ್ರ ತಂದೆ ಬಗ್ಗೆ ಹೇಳ್ಕೊಂಡಿದಾರಲ್ಲ, ಅದು ಅಭಿಮಾನ ಎಲ್ಲರಿಗೂ ಅಲ್ವಾ. ದುಃಖ ಒಬ್ಬೊಬ್ರು ತಾವು ಬೆಳೆದ್ರೆ ಮಕ್ಕಳು ತಂದೆ ತಾಯಿನ ಮತ್ತೆ ಹುಡುಕ್ತಾರೆ. ಹೌದು, ಬೆಳೆದ್ಬಿಟ್ಟಾಗ ಇವ್ರು ಹಂಗ್ ಮಾಡಿಲ್ಲ. ಇವ್ರು ಅವ್ರ ತಂದೆನೇ ಆಗಿ ತಾಯಿನೇ ಆಗಲಿ ಹೆಸರು ಇಟ್ಕೊಂಡಿದ್ದಾರೆ. ಅವ್ರ ತಂದೆ ಮಾತ್ರ ಭಾರಿ ಪ್ರೀತಿ ಇಟ್ಟವ್ರೆ ಯಶ್ ಅವ್ರಿಗೆ. ಹೌದು, ಅವ್ರ ಹೆಸರು ಹೇಳ್ಕೊತಾರಲ್ಲ ಅದು ಮುಖ್ಯ. ಹೌದು ಸರ್, ಖಂಡಿತವಾಗ್ಲೂ ಖುಷಿ ಸರ್. ಮಾತ್ರ ನಿಜವಾಗ್ಲೂ ಒಳ್ಳೆ ನಡತೆ, ಗೌರವ ಮತ್ತೆ ಅವರ ವ್ಯಕ್ತಿತ್ವ ಎಲ್ಲಾ ಚೆನ್ನಾಗಿದೆ. ಬೆಳೀತಾ ಇದ್ರಲ್ಲ ಅದು ಖುಷಿ ಮಾತ್ರ ನಮ್ಗೆ. ಆದ್ರೆ ನಮ್ ಕರ್ನಾಟಕದಲ್ಲೂ ಅದೇ ತರ ಬೆಳೀಲಿ ಅನ್ನೋದು ನಮ್ಮ ಆಸೆ ಅಷ್ಟೇ ಸರ್. ಖಂಡಿತವಾಗ್ಲೂ ಸರ್. ಅಭಿಮಾನಿಗಳು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲಾ ಥಿಯೇಟರ್ ಹಾಕಿದ್ದಾರೆ. ನಮ್ಗೆ ಲೈನ್ ಅಲ್ಲಿ ಮಾಡಿರೋ ಥಿಯೇಟರ್ ಫುಲ್ ಇದೆ. ಫುಲ್ ಇದೆ ಹೌದಾ. ಮಾಡಿರೋ ಥಿಯೇಟರ್ ಅಲ್ಲಿ ಎಲ್ಲಾ ಥಿಯೇಟರ್ ಹಾಕಿದ್ದಾರೆ. ಯಾ ಜನ ಎಲ್ಲೆಲ್ಲಿ ಬರ್ತಾರೆ? ಈಗ GT ಮಾಲ್ ಅಲ್ಲಿ ಫುಲ್ ಇದೆ ಅಲ್ವಾ. ಅದಕ್ಕೆ ಅಭಿಮಾನಿಗಳು ಎಲ್ಲಾ ಕಡೆ ಇರೋದ್ರಿಂದ ಅವ್ರಿಗೆ ಒಂದೊಂದ್ ಥಿಯೇಟರ್ ಅನ್ನೋದು ಗೊತ್ತಿರಲ್ಲ. ಎಲ್ಲ ಇವಾಗ ಏನಪ್ಪಾ ಅಂದ್ರೆ ದುಡ್ಡು ತಗೊಂಡು ಟಿಕೆಟ್ ತಗೊಂಡು ಮಾಡ್ಕೊಳ್ಳೋದು ಅಂತೂ ಇಲ್ಲ. ಎಲ್ಲ ಆನ್ಲೈನ್ ಬುಕ್ಕಿಂಗ್. ಅದು 1000 ಆಗಿರ್ಲಿ 500 ಆಗಿರ್ಲಿ ಆನ್ಲೈನ್ ನಲ್ಲಿ ಬುಕ್ ಮಾಡ್ಬಿಡ್ತಾರೆ. ಹೌದು, ದುಡ್ಡು ಕೊಟ್ಟು ಎಣ್ಸ್ಕೊಂಡ್ ತಗೊಂಡೋಗಿ ದುಃಖ ಇರ್ತದೆ. ಆದ್ರೆ ಆನ್ಲೈನ್ ಅಲ್ಲಿ ಕ್ಲಿಕ್ ಮಾಡ್ಬಿಡ್ತಾರಲ್ಲ ಮೊಬೈಲ್ ಅಲ್ಲಿ, ಅದು ಕಣ್ಣು ಕಾಣಲ್ಲ ಅವ್ರಿಗೆ. ಹೌದೌದು ನೋಡಿ, ಎಷ್ಟೇ ಇರ್ಲಿ ಅಮೌಂಟ್ ಅದು ಲೆಕ್ಕ ಬರಲ್ಲ. ಈಗ 500, 400, 500 ರೂಪಾಯಿ ಸರ್ ಒಂದು ಟಿಕೆಟ್ ಬಂದು ಪ್ರಸ್ಥಾನದಲ್ಲಿ. ಈಗೆಲ್ಲ ಬುಕ್ ಆಗಿದೆ ಸರ್ ಎಲ್ಲಾ ಶೋಗಳಿಗೂ? ಹೌದು ಸರ್, ಎಲ್ಲ ಫುಲ್. 6 ಫುಲ್. 6 ಶೋಗೂ ಹೌಸ್ಫುಲ್ ಆಗಿದೆ. ಹೌದು. ಓಕೆ ಸರ್, ಥ್ಯಾಂಕ್ ಯು. ನಾಳೆ ಒಂದ್ ದಿನ ನಾವು ನಿಭಾಯಿಸ್ಬಿಟ್ರೆ
ಸಾಕು. ನಮ್ಮ ಯಜಮಾನ್ರು ಅದೇ ಹೇಳ್ತಾ ಇರೋದು, ನೀಟಾಗಿ ಯಾವ್ದು ತೊಂದರೆ ಆಗ್ದಂಗೆ ಹುಡುಗರಿಗೂ ಯಾವ್ದು ಗಲಾಟೆ ಆಗ್ದಂಗೆ ನೀಟಾಗಿ ಆ ಫಿಲಮ್ ಓಡಿದ್ರೆ ಸಾಕು. ತೊಂದ್ರೆ ಏನು ಆಗೋದ್ ಬೇಡ, ಚೆನ್ನಾಗಿ ಸೌಂಡು ಎಲ್ಲ ಚೆನ್ನಾಗಿ ಬರ್ಲಿ, ಅವ್ರಿಗೆ ಒಳ್ಳೆ ಹೆಸರು ಬರ್ಲಿ, ಅದೇ ಒಂದು ಅಷ್ಟೇ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.